ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಆಷಾಢ ಕಳೆದು ಶ್ರಾವಣದ ಶುಭ ಆಗಮನದಲ್ಲಿ ಅತ್ಯಂತ ಪವಿತ್ರವಾದಂತಹ ವ್ರತ ಅಂತ ಹೇಳಿದ್ರೆ ಅಮಭೀಮೇಶ್ವರ ವ್ರತ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇದರ ಪೌರಾಣಿಕ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಇದನ್ನ ಆಚರಣೆ ಮಾಡಬೇಕು, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಹಾಗೆ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷ್ಯರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಇನ್ನು ಇವತ್ತಿನ ವಿಚಾರವನ್ನು ನಾವು ಆರಂಭ ಮಾಡೋದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸಿಕೊಡೋದಾದರೆ, ಜೊತೆಗೆ ಎಂದಿನಂತೆ ಜನರ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದರೆ ನೀವು ತಿಳಿಸುವ ಸರಳ ಪರಿಹಾರದ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಎಲ್ಲ ಸೇವಾನಿರತರಾದಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸಂತೋಷದಾಯಕವಾಗಿ ಸನ್ಮಂಗಳದಾಯಕವಾಗಿ ಜಗದಂಬೆ ಅನುಗ್ರಹದಿಂದ ನಡೆಯಲಿ ಅಂತೇಳಿ ಆ ತಾಯಿಯ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ ಇರತಕ್ಕಂಥದ್ದು ಬುಧವಾರ ಪುಷ್ಯ ನಕ್ಷತ್ರ ಬಂದಿದೆ. ಏನಪ್ಪ ಅಂದರೆ ಈ ಅಮಾವಾಸ್ಯೆ ಅಂತಕ್ಕಂಥದ್ದು ಕೆಲವು ಮನಸ್ಸುಗಳಲ್ಲಿ ಏನಪ್ಪ ಅಮಾವಾಸ್ಯೆ ಏನಾದರೂ ನಮ್ಗೆ ಕೆಡಕಾಗುತ್ತಾ, ಅದಾಗುತ್ತಾ, ಇದಾಗುತ್ತಾ ಅಂತಕ್ಕಂಥ ಮಾನಸಿಕವಾದಂಥ ಒಂದು ಅಸ್ಥಿರತೆ ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಅತ್ಯಂತ ಶುಭಪ್ರದವಾದದ್ದು ಅಂತೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ. ನೀವು ಯಾವೆಲ್ಲ ನೋಡಿ, ಈಗ ಅಮಾವಾಸ್ಯೆ ದಿವಸ ಹೋಗಿ ಒಂದು ನಿಂಬೆಹಣ್ಣನ್ನು ಹಿಳಿ ತೆಗೆದು ತೊಗೊಂಡೋಗಿ ಇದನ್ನು ಮಾಡಿದ್ರೆ ಅದು ಆ ದೋಷ ಪರಿಹಾರ ಆಗುತ್ತೆ. ಅಲ್ಲಿಗೆ ಶುಭನ ಅಶುಭನ ನಮ್ಮ ಮನಸ್ಸಿನಲ್ಲಿ ಆಷಾಢ ಅಂದರೆ ಅದ್ರ ಅಮಾವಾಸ್ಯೆ ಅಂದರೆ ಕೆಟ್ಟದು ಅಂತ ಉಟ್ಕೊಂಡ್ಬಿಟ್ಟಿದೆ. ಆದರೆ ಅಮಾವಾಸ್ಯೆ ದಿವಸ ನೀವು ಮಾಡುವಂಥ ಒಂದು ಸಣ್ಣ ಸಣ್ಣ ಪರಿಹಾರಗಳು ಕೂಡ ತದೇಕವಾಗಿ ನಿಮಗೆ ಸದೃಢತೆಯನ್ನು ಮತ್ತು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಇವತ್ತು ಏನು ಮಾಡಬೇಕಪ್ಪ ಅಂದರೆ, ವಿಶೇಷವಾಗಿ ಬುಧವಾರ ಬಂದಿದೆ, ಇದನ್ನು ಈ ಪ್ರಕ್ರಿಯೆಯನ್ನು 9 ದಿನಗಳ ಕಾಲ ಮಾಡಬೇಕು. ನೀವು ಏನಾದರೂ ಸದಾ ಯಾವುದಾದ್ರೂ ಚಿಂತೆ ಇದೆ, ನಮ್ಮಲ್ಲಿ ಏನೋ ಅನಾನುಕೂಲಗಳಿದೆ, ಮಾನಸಿಕ ಒತ್ತಡಗಳು ಹೆಚ್ಚಾಗಿದೆ ಅಂತಕ್ಕಂಥವ್ರು ಏನೂ ಮಾಡಬೇಡಿ. ಇವತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ತಾಮ್ರದ ಲೋಟ ಇದ್ದರೆ ತುಂಬ ಶ್ರೇಷ್ಠ, ಅಥವಾ ಹಿತ್ತಾಳೆ ಇದ್ದರೂ ಪರವಾಗಿಲ್ಲ. ತಾಮ್ರ ಹಿತ್ತಾಳೆ ಕಬ್ಬಿಣದಲ್ಲಿ ಮಾಡಬಾರ್ದು, ಸ್ಟೀಲಲ್ಲಿ ಬೇಡ, ಗಾಜಲ್ಲಿ ಬೇಡ. ತಾಮ್ರ ಹಿತ್ತಾಳೆ ಇದ್ದರೆ ತುಂಬ ಒಳ್ಳೆಯದು. ತಾಮ್ರ ಇದ್ದರೆ ಇನ್ನೂ ಶ್ರೇಷ್ಠ. ಏನು ಮಾಡಬೇಕಪ್ಪ ಅಂದರೆ, ಒಂದು ಕಚ್ಚಾ ತೈಲ, ಇದು ಏನು ಹಾಲು, ಹಸಿ ಹಾಲು, ಈ ಹಸಿ ಹಾಲನ್ನು ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಏನಿದೆಯೋ, ಮಾನಸಿಕ ಒತ್ತಡಗಳೇನಿದ್ದಾವೋ ಆ ಎಲ್ಲ ಮಾನಸಿಕ ಒತ್ತಡಗಳು ನಿವೃತ್ತಿ ಆಗಲಿ ಅಂತೇಳಿ ವಿಶೇಷವಾಗಿ ಸ್ವಲ್ಪ ಹಸಿ ಹಾಲನ್ನು, ಅದು ಪಾಕೆಟ್ ಹಾಲಾದರೂ ಆಗುತ್ತೆ ಅಥವಾ ಹಸು ಹಾಲಾದರೂ ಆಗುತ್ತೆ, ಯಾವ ಹಾಲಾದರೂ ಆಗುತ್ತೆ. ಆದರೆ ವಿಶೇಷವಾಗಿ ಆ ಹಸಿ ಹಾಲು ಆಗಿರಬೇಕಷ್ಟೇ, ಕಾಯಿಸಿರೋ ಹಾಲು ಆಗಿರಬಾರ್ದು. ಕನಿಷ್ಠ ಒಂದು 20-25 ml ಅಷ್ಟು ಆ ಒಂದು ಹಾಲನ್ನು ನೀವು ಒಂದು ಲೋಟದಲ್ಲಿ ಹಾಕಿ ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೇಳಿ ವ್ಯಕ್ತಪಡಿಸಿ. ಅಂದರೆ ಅಫರ್ಮೇಷನ್ ಮಾಡ್ತಕ್ಕಂಥದ್ದು, ನನ್ನ ಮಾನಸಿಕವಾಗಿ ಇಷ್ಟೆಲ್ಲ ಒತ್ತಡಗಳಿದೆ, ಹಣಕಾಸಿನ ಒತ್ತಡ, ಸಾಂಸಾರಿಕ ಒತ್ತಡ, ಮಕ್ಕಳ ಒತ್ತಡ, ಆರೋಗ್ಯದ ಒತ್ತಡ, ಯಾವೆಲ್ಲ ಒತ್ತಡಗಳಿದ್ದರೂ ಕೂಡ ಆ ಒತ್ತಡಾದಿಗಳಲ್ಲೆಲ್ಲವನ್ನು ಕೂಡ ಪರಿಹಾರ ಆಗುವ ಸಲುವಾಗಿ ಅತ್ಯಂತ ಶುಭಪ್ರದವಾಗಿ ಶೀಘ್ರವಾಗಿ ಫಲ ಕೊಡ್ತಕ್ಕಂಥದ್ದು ಹಾಲನ್ನು ಹಾಕಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ನಾಳೆ ಬೆಳಗ್ಗೆ, ಗುರುವಾರದ ಬೆಳಗ್ಗೆ ವಿಶೇಷವಾಗಿ ಮನೆಯಲ್ಲೆಲ್ಲ ಕೂಡ ಅರಿಶಿಣದ ನೀರನ್ನು ಅನನ್ಯವಾಗಿ ಆ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿ ಆ ಒಂದು ಹಾಲನ್ನು ತಗೊಂಡೋಗಿ ನೀವು ಮುಖ್ಯವಾಗಿ ಎದ್ದ ನಂತರದಲ್ಲಿ ಸ್ನಾನಕ್ಕಿಂತ ಮುಂಚಿತವಾಗಿ ತಗೊಂಡೋಗಿ ಬಾಗಿಲ ಮೇಲೆ, ಅಂದರೆ ಹೊಸಲ ಮೇಲೆ ಯಾವುದಾದ್ರೂ ಒಂದು ದಿಕ್ಕಲ್ಲಿ ಸುಭದ್ರವಾಗಿ ಅದನ್ನು ಇಟ್ಟು ಬಂದು ಸ್ನಾನ ಮಾಡ್ಕೊಂಡು ಹೋಗಿ ಆ ನಂತರ ಆ ಹಾಲು ಮತ್ತು ಎಳ್ಳನ್ನು ಹೊಸಲಿಗೆ ಚೆನ್ನಾಗಿ ಆ ಒಂದು ಹೊಸಲ ಮೇಲೆ ಹಾಕ್ಬಿಡಿ. ಹಾಕಿ ಆ ನಂತರ ಒಳ್ಳೆ ನೀರು ಹಾಕಿ ತೊಳೆದು ಅದಕ್ಕೆ ಅರಿಶಿಣದ ಲೇಪನವನ್ನು ಮಾಡಿ ಒಂದು ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಂಡು, ದ್ವಾರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಅರಿಶಿಣದ ಒಂದು ಬಾಗಿಲಿಗೆ ಅರಿಶಿಣ ಹಚ್ಚಿ
ಕುಂಕುಮಾದಿಗಳನ್ನು ಹಚ್ಚಿ ಅಲಂಕಾರವನ್ನು ಮಾಡಿ ದೇವರ ಮನೆ ಒಳಗಡೆ ಹೋಗಿ ಒಂದು ದೀಪವನ್ನು ಹಚ್ಚಿ. ಇನ್ನೊಂದು ಏನಪ್ಪ ಅಂದರೆ, ಈ ಕಾರ್ಯವನ್ನು ನೀವು 9 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು. ಇವತ್ತಿನಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯವೂ ಕೂಡ ಹಾಗೆ ಹೊಸಲನ್ನು ತೊಳೆಯೋದು, ಹೊಸಲ ಮೇಲೆ ಹಾಕೋದು, ಹೊಸಲನ್ನು ತೊಳೆಯೋದು. ಈ 9 ದಿವಸ ಮನೆಯ ಗೃಹಿಣಿಯಾದರೂ ಮಾಡಲಿ, ಮನೆ ಯಜಮಾನನಾದರೂ ಮಾಡಲಿ, ಈ ಒಂದು ಸಣ್ಣ ಪರಿಹಾರದಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಈ 9 ದಿನಗಳಲ್ಲಿ ಯಾವುದೋ ನಿಂತೋ ಇದೆ ಕಾರ್ಯ, ಆ ಎಲ್ಲ ಕಾರ್ಯಾದಿಗಳಿಗೂ ಕೂಡ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ, ಅನುಭವದಲ್ಲಿರ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ, ಈ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಗ್ರಹಣ ಇದೆ, ಅದು ಇದೆ. ಯಾಕಂದರೆ ಗ್ರಹಣ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚರ ಆಗದೇ ಇರೋದರಿಂದ ಗ್ರಹಣದ ಆಚರಣೆ ಇಲ್ಲ. ಆದರೆ ಎಲ್ಲರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಪಚ್ಚಕರ್ಪೂರ ಮತ್ತು ಗಂಜಲವನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಇನ್ನು ಅದು ಯಾವುದೂ ಸಿಗಲಿಲ್ಲ ಅಂದರೆ ಗಂಗಾಜಲವನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಶೇಷವಾಗಿ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಅಂತರ್ಮುಖವಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭೇದಾದಿಗಳು, ಅಭೇದಗಳು ಅಂತ ಏನು ಕರಿತೀವೋ, ನಾವು ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನಾದಿಗಳು ಕೂಡ ಪರಿಹಾರ ಆಗುವ ಸಲುವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಬುಧವಾರದ ದಿವಸ ಸಾಂಬಶಿವನ ಸನ್ನಿಧಾನದಲ್ಲಿ ಬಿಲ್ವಪತ್ರ ಅರ್ಚನೆ ಮಾಡಿಸಿ, ಭಸ್ಮಾರ್ಚನಾದಿಗಳನ್ನು ಮಾಡಿಸಿ, ಅನನ್ಯವಾಗಿ ಓಂ ನಮಃ ಶಿವಾಯ ಅಂತಕ್ಕಂಥ ಅಥವಾ ಶಿವಗೌರಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರವನ್ನು ಮಾಡೋದ್ರಿಂದ ಇವತ್ತಿನ ಈ ಪುಷ್ಯ ನಕ್ಷತ್ರ ಅತ್ಯಂತ ಶಕ್ತಿಪ್ರದವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಎಲ್ಲ ಕಷ್ಟ ನಷ್ಟಾದಿಗಳು ಕೂಡ ದೂರ ಆಗಲಿ. ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಪುತ್ರ ಪುತ್ರಣ ಸಂತು ಪುತ್ರಣ ಸಂತು ಪೌತ್ರಣಃ. ಎಲ್ಲ ರೀತಿಯಲ್ಲೂ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಪಕ್ಷಿ ಪ್ರಾಣಿ ಕುಲ ಸಂಕುಲಾದಿಗಳೆಲ್ಲವೂ ಕೂಡ ಸುಭಿಕ್ಷಿತವಾಗಿ ಕಾಲಕಾಲಕ್ಕೆ ಕಾಲೇ ವರ್ಷಿತ ಪರ್ಜನ್ಯಾಂ ಪೃಥ್ವೀಂ ಸಸ್ಯಶ್ಯಾಮಲಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತೇಳಿ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅಂತೇಳಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ಮಳೆಯ ಅಭಾವ ಆಗಿರೋ ಕಡೆ ಮಳೆಯು ಸುಭಿಕ್ಷಿತವಾಗಲಿ, ಯಾವ ಒಂದು ಮಳೆಯ ಅಭಾವದಿಂದ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥ ಎಲ್ಲ ರೈತರ ಮುಖದಲ್ಲೂ ಅಸನ್ಮುಖರಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಯಾವ ಕಡೆ ಅತಿವೃಷ್ಟಿ ಆಗಿದೆ ಅದೆಲ್ಲ ಕೂಡ ನಿವೃತ್ತಿ ಆಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ. ಸರಿ ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನೊಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬದಾಮಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಅದರ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 16. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಗುರು. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಾರ್ಥನೆ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು, ಅವನ ಎಜುಕೇಶನ್ ಬಗ್ಗೆ, ಮದುವೆ ಬಗ್ಗೆ. ಏನು ಮಾಡ್ಕೊಂಡಿದ್ದಾರೆ ಅವರು? ಈ ಬಿ ಮುಗಿಸ್ಕೊಂಡಿದ್ದಾನೆ ಗುರುಜಿ. ಅಲ್ಲಿ ಮುಗಿಸಿ ಒಂದು 8 ವರ್ಷ ಆಯ್ತು ಮಾಡ್ತಾ ಇದ್ದೇನೆ, ಯಾವ್ದು ಆಗ್ತಾ ಇಲ್ಲ. ಬಿ ಎಲ್ ಯಾವ್ದು ಮಾಡಿರೋದು ಗುರುಗಳೇ? ಬಿ ಎಲ್ ಯಾವ್ದು, ಎಲೆಕ್ಟ್ರಿಕಲಾ ಎಲೆಕ್ಟ್ರಾನಿಕ್ಸಾ ಯಾವುದು? ಇದು ಮೆಕ್ಯಾನಿಕಲ್ ಯಾವ್ದು ಮಾಡಿರೋದು? ಮೆಕ್ಯಾನಿಕಲ್ ಟ್ರೇಡ್. ಮೆಕ್ಯಾನಿಕಲ್ ಟ್ರೇಡ್. ಮೆಕ್ಯಾನಿಕಲ್ಲಾ? ಏನು ಹೆಸರು ಅಂದ್ರಿ? ಪುನೀತ್ ಅಂತ ಇದೆ ಅವನ ಹೆಸರು. ಏನು ಚಿಂತೆ ಮಾಡೋ ಅಗತ್ಯ. ಒಂದು ಕೆಲಸ ಮಾಡಿ, ನಿಮ್ಮ ಬಾದಾಮಿಯಿಂದ ಮಾತಾಡ್ತಾ ಇದ್ದೀರಲ್ವಾ? ಹೌದು ಗುರುಜಿ. ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆಯಾ? ಇದೆ, ಊರಲ್ಲಿ ಇದೆ ಆಂಜನೇಯ ಸ್ವಾಮಿ. ನೀವು ಆಂಜನೇಯನ ಸನ್ನಿಧಾನಕ್ಕೆ ಮಂಗಳವಾರದ ದಿವಸ ನಿಮ್ಮ ಮಗನನ್ನು ಕಳಿಸಿ 18 ಪ್ರದಕ್ಷಿಣೆ ಪ್ರತಿ ಮಂಗಳವಾರ 18 ಪ್ರದಕ್ಷಿಣೆ ಹಾಕಿ ನಿಮ್ಮ ಮಗನೇ ಹೋಗಿ ಮಾಡ್ಕೊಂಡು ಬರಲಿ. ಶನಿವಾರದ ದಿವಸ ಅರಳಿ ಮರಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ 2.5 ತಿಂಗಳೊಳಗಡೆ ಕೆಲಸ ಸಿಗ್ತಕ್ಕಂಥ ಎಲ್ಲ ಯೋಗ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮುಂದುವರೆದು ಇವತ್ತಿನ ವಿಚಾರವನ್ನು ನಾವು ಮಾತನಾಡ್ತಾ ಹೋಗೋದಾದರೆ, ಮುತ್ತೈದೆಯರು ತಮ್ಮ ಪತಿಯ ಒಂದು ಕ್ಷೇಮಕ್ಕಾಗಿ, ಅದೇ ರೀತಿಯಾಗಿ ಕನ್ಯೆಯರು ಒಳ್ಳೆಯ ಉತ್ತಮ ಬಾಳ ಸಂಗಾತಿ ಸಿಗಲಿ ಅನ್ನುವಂಥ ವಿಚಾರವಾಗಿ ಬಹಳಷ್ಟು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಈ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡ್ತಾರೆ. ಅತ್ಯಂತ ಪವಿತ್ರವಾದಂತಹ ವ್ರತ ಅಂತ ಹೇಳಿ. ಇದರ ಪೌರಾಣಿಕ ಹಿನ್ನೆಲೆ ಏನು? ಇದಕ್ಕೆ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಅಮಭೀಮೇಶ್ವರ ವ್ರತಕ್ಕೆ ಕರೆಯೋದು ಯಾಕೆ ಗುರುಜಿ? ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧುಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ಹೆಣ್ಣುಮಕ್ಕಳು ಸುಮಂಗಲೀವತಿಯರಾಗಿ ಸೌಭಾಗ್ಯವತಿಯರಾಗಿ ಅಮ್ಮನವರ ಅನುಗ್ರಹದಿಂದ ಅನುಗ್ರಹಿತರಾಗಲಿ ಅಂತೇಳಿ ಪ್ರಾರ್ಥಿಸಿ, ಏನಪ್ಪ ಅಂದರೆ ನಮ್ಮ ವೇದವ್ಯಾಸರು ನಮಗೆ ಸಾಕಷ್ಟು ಪುರಾಣಗಳನ್ನು ಕೊಟ್ಟಿದ್ದಾರೆ. ಇದು ಪುರಾಣ ಅಂತಕ್ಕಂಥದ್ದು ಏನಂದರೆ, ನಾವು ಇವತ್ತಿನ ದಿನಕ್ಕೆ ಪುರಾಣ ಅಂದರೆ ಎಲ್ಲೋ ಯಾವಾಗಲೋ ನಡೆದಿರತಕ್ಕಂಥದ್ದು ಅನ್ನೋ ಭಾವನೆ ಅಲ್ಲ. ಆದರೆ ವಾಸ್ತವಿಕವಾಗಿ ಸರ್ವಸಾಮಾನ್ಯವಾಗಿ ಸರ್ವಕಾಲಕ್ಕೂ ಸಮ್ಮತವಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ವಿಧಾನಾದಿಗಳನ್ನು ಕೊಟ್ಟಂಥವರು ನಮ್ಮ ವೇದವ್ಯಾಸರು.
ಹಾಗಾಗಿ ವೇದಗಳನ್ನು ವಿಭಾಗವನ್ನು ಮಾಡಿರ್ತಕ್ಕಂಥವ್ರು ಸಾಕ್ಷಾತ್ ಮಹಾವಿಷ್ಣುವಿನ ಸ್ವರೂಪ. ಎಲ್ಲ ಯುಗಗಳಲ್ಲೂ ಕೂಡ ವೇದವ್ಯಾಸರ ಜನ್ಮವಾಗಿರ್ತಕ್ಕಂಥದ್ದೇ. ಈ ಕಲಿಯುಗದಲ್ಲೂ ಕೂಡ ವೇದವ್ಯಾಸರ ಜನ್ಮ ಇದೆ. ಆದರೆ ತ್ರೇತ ದ್ವಾಪರ ಕೃತ ಕಲಿಯುಗ ತನಕ ಕೂಡ ಎಲ್ಲ ಯುಗಗಳಲ್ಲೂ ಕೂಡ ವೇದವ್ಯಾಸರು ಒಂದೊಂದು ರೀತಿಯಲ್ಲಿ ಅವರು ಜೀವನವನ್ನು ಜೀವಿಸಿರ್ತಕ್ಕಂಥದ್ದಿದೆ. ಹೇಗೆ ಅಂದರೆ ಯಾವುದೋ ಯುಗದಲ್ಲಿ ಕೊಟ್ಟಂಥ ವೇದಗಳು ಇಂದಿನ ತನಕ ನಮಗೆ ಅದು ಪ್ರಸ್ತುತವಾಗಿದೆ ಅಂದರೆ ಅಲ್ಲಿ ವೇದವ್ಯಾಸರು ನಮ್ಮ ಜೊತೆಲಿ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಸ್ಕಂದ ಪುರಾಣದಲ್ಲಿ ಬಹಳ ಮುಖ್ಯವಾಗಿ ಸೌರಾಷ್ಟ್ರ ಅಂತಕ್ಕಂಥ ಒಂದು ದೇಶದಲ್ಲಿ ಯಾಕೆ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ. ಸೌರಾಷ್ಟ್ರ ದೇಶದಲ್ಲಿ ವಿಶೇಷವಾಗಿ ವಜ್ರಬಾಹು ಅಂತಕ್ಕಂಥ ಒಬ್ಬ ರಾಜನಿರ್ತಾನೆ. ಅವನು ತುಂಬ ದಿನಗಳ ಕಾಲ ಅವನಿಗೆ ಸಂತಾನವಿಲ್ಲದೆ ಇದ್ದಾಗ ವಿಶೇಷವಾಗಿ ದೇವರ ಕೃಪೆಯಿಂದ ಅನನ್ಯವಾಗಿ ಎಲ್ಲ ಪುತ್ರಕಾಮೇಷ್ಟಿ ಯಾಗಾದಿಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಒಂದು ಪುತ್ರ ಸಂತಾನವನ್ನು ಪಡೀತಾನೆ. ಯಾಕೆಂದರೆ ಪುತ್ರರು ಅಂತಕ್ಕಂಥದ್ದು ನಮಗೆ ಪೂರ್ವಜನ್ಮದಲ್ಲಿ ಇರ್ತಕ್ಕಂಥ ಸುಕೃತದ ಮೇಲೆ ಪುತ್ರ ಸಂತಾನ ಆಗ್ತಕ್ಕಂಥದ್ದಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಇಲ್ಲದೇ ಇದ್ದಾಗ ನಾವು ಕೃತಕವಾಗಿ ಈಗೆಲ್ಲ ಹೇಗೆ IVF ಬಂದ್ಬಿಟ್ಟಿದೆ ಕೃತಕವಾಗಿ, ಹಾಗೆ ಕೃತಕವಾಗಿ ಪಡ್ಕೊಳ್ತಕ್ಕಂಥದ್ದು ಅಂದರೆ ದೈವಿಕವಾಗಿ ಕೃತಕವಾಗಿ ಪಡೆಯುವಂಥ ಒಂದು ಅಭ್ಯಾಸ ಇತ್ತು. ಅದನ್ನೇನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅನನ್ಯವಾಗಿ ದೇವತೆಗಳನ್ನು ಸಂತೃಪ್ತಿಗೊಳಿಸಿ ಅಲ್ಲಿ ವರವನ್ನು ಪಡೆಯುವಂಥದ್ದಾಗಿರುತ್ತೆ. ಆಗ ಅವನಿಗೆ ಒಂದು ಗಂಡು ಮಗು ಜನನವಾಗುತ್ತೆ. ಅವನಿಗೆ ವಜ್ರಬಾಹು ಅಂತೇಳಿ ಹೆಸರಿರ್ತಾನೆ. ಕಾಲಾನುಕ್ರಮದಲ್ಲಿ ಅತ್ಯಂತ ಸುಂದರ ಲಾವಣ್ಯವಂತನಾಗಿರ್ತಕ್ಕಂಥ ಗುಣವಂತನಾದಂಥ ವಜ್ರಬಾಹುನೇನಾಗ್ತಾನೆ, ಮೃತನಾಗ್ಬಿಡ್ತಾನೆ. ಮೃತನಾದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ನಾನು ಏನು ರಾಜನಾಗಿರ್ತಕ್ಕಂಥ ವಜ್ರಬಾಹು ರಾಜನಾಗಿರ್ತಕ್ಕಂಥವನಿಗೆ ಅತ್ಯಂತ ದಿಗ್ಭ್ರಾಂತನಾಗ್ತಕ್ಕಂಥವನಾಗ್ತಾನೆ. ಆವಾಗ ಏನು ಮಾಡ್ತಾನೆ, ದೇವರಲ್ಲಿ ಮರ ಇರ್ತಾನೆ, ನೋಡೋಣ ಪ್ರಯತ್ನ ಪಡೋಣ ಅಂತೇಳಿ ಇವನ್ನ, ಯಾಕಂದರೆ ನಮ್ಮ ಪೂರ್ವಜರಿಗೆ ನಮಗೆ ಇನ್ನು ತಿಲೋದಕ ಇಡಲಿಕ್ಕೆ ಯಾರು ಇರಲ್ವಲ್ಲ, ಏನು ಮಾಡೋದು ಅಂತೇಳಿ ಅವನಿಗೆ ಚಿಂತಾಕ್ರಾಂತನಾಗಿ ಅವನಿಗೆ ತಕ್ಷಣಕ್ಕೆ ಒಂದು ಒಳೆಯುತ್ತೆ. ಗುರುಗಳ ಉಪದೇಶವನ್ನು ಮಾಡ್ತಾರೆ, ನೋಡು ನೀನೇನಾದರೂ ಈ ರೀತಿಯಾಗಿ ಪ್ರಯತ್ನ ಪಟ್ಟರೆ ಸೌಭಾಗ್ಯವತಿಯಾಗಿರ್ತಕ್ಕಂಥ ಹೆಣ್ಣನ್ನು ತಂದು ಅವನಿಗೆ ಮದುವೆ ಮಾಡಿಬಿಟ್ರೆ ನೀನೇನಾದರೂ ಅದು ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಾಕ್ಯವನ್ನು ಕೇಳಿದ ಕೂಡಲೇ ಅವನೇನು ಮಾಡ್ತಾನೆ, ಮೃತನಾದಂಥ ಮಗನಿಗೆ ಯಾರಾದರೂ ಹೆಣ್ಣು ಕೊಡಬೇಕು ಅಂತೇಳಿ ರಾಜಾಜ್ಞೆಯನ್ನು ಮಾಡ್ತಾನೆ. ಅದೇ ರಾಜ್ಯದಲ್ಲಿ ಇದ್ದಂಥ ಒಬ್ಬ ಬ್ರಾಹ್ಮಣೋತ್ತಮನು ತುಂಬ ಕಷ್ಟದ ದಾರಿದ್ರ್ಯವಂತನಾಗಿರ್ತಕ್ಕಂಥವನು ಆಗ್ತಾನೆ. ಅವನೇನು ಮಾಡ್ತಾನೆ, ಮುಂದೆ ಬರ್ತಾನೆ, ಆಯಿತು ನಾನು ಮಗಳನ್ನ ಕೊಡ್ತೀನಿ ಅಂತೇಳಿ. ಅಂದರೆ ರಾಜನ ಉದ್ದೇಶ ಏನು, ತನ್ನ ಮಗ ಹೇಗಾದರೂ ಆಗಿ ಉಳಿಬೇಕು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ, ಅಥವಾ ಆಗಲಿಲ್ಲ ಅಂದಾಗ ನನ್ನ ಮಗನೇ ಇದ್ದಾಗ ಸೊಸೆನ ತಂದ್ಕೊಂಡು ಬಿಟ್ಟರೆ ಅವಳು ಅದನ್ನು ಕಾರ್ಯವನ್ನು ಮಾಡ್ತಾಳೆ ಅಂತಕ್ಕಂಥ ಒಂದು ಆಸೆಯಿಂದ ಆ ರೀತಿಯಾಗಿ ಮಾಡ್ತಾನೆ. ಆಗ ಏನಾಗುತ್ತೆ, ಮೃತಪಟ್ಟಿರ್ತಕ್ಕಂಥ ವಜ್ರಬಾಹು ಅಂತಕ್ಕಂಥ ವರನಿಗೆ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿಬಿಡ್ತಾರೆ. ಅಂದರೆ ಶವಕ್ಕೆ ಮದುವೆಯನ್ನು ಮಾಡಿಬಿಡ್ತಾರೆ. ಶವ ಸಂಸ್ಕಾರ ಮಾಡುವ ಆಣೆ ಆಗ್ತಾರೆ. ತನ್ನ ಸೊಸೆಯಿಂದಮ್ಮ ನೀನೇ ಅದೇ ಚಿತೆಯನ್ನು ಇಡು ಅಂತೇಳಿ ಹೇಳಿದಾಗ ಅದೇ ಸಮಯಕ್ಕೆ ಚಿತೆಗೆ ಬೆಂಕಿ ಇಡುವ ಸಂದರ್ಭಕ್ಕೆ ಜೋರಾಗಿ ಮಳೆ ಬಂದುಬಿಡುತ್ತೆ. ಮಳೆ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊರಟು ಬಿಡ್ತಾರೆ. ಆದರೆ ಹೆಣ್ಣು ಮಗಳು ಯಾಕೆಂದರೆ ತನ್ನ ಗಂಡ ಹೇಗೆ ಬಿಟ್ಟೋಗಾಗುತ್ತೆ, ರಾತ್ರಿ ಅಲ್ಲೇ ಇರ್ತಾಳೆ. ಇದ್ದು ಅನನ್ಯವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ. ಅಪ್ಪ, ಮಾರ್ಕಂಡೇಯ ಮಹರ್ಷಿಗಳಾಗಿರ್ಬೋದು, ಅಗ್ನಿ ಮನ್ಮಥರಾಗಿರಬಹುದು, ಹೀಗೆ ಮತ್ತು ವಾಹನರಾಗಿರ್ಬೋದು, ಇವರೆಲ್ಲ ಕೂಡ ನಿನ್ನಿಂದ, ನಿನ್ನ ಅನುಗ್ರಹದಿಂದ ಅವರು ದೀರ್ಘಾಯುಷವಂತರಾಗಿದ್ದಾರೆ. ನನಗೆ ಯಾಕೆ ಈ ಶಿಕ್ಷೆ, ನನಗೇನೂ ಗೊತ್ತಿಲ್ಲ, ಯಾಕೆಂದರೆ ನಮ್ಮ ತಂದೆ ಮದುವೆ ಮಾಡಿಸಿದ್ರು ನಾನು ಮಾಡ್ಕೊಂಡಿದ್ದೀನಿ, ನಂದೇನಿದು ಪಾತ್ರ ಅಂತೇಳಿ ರಾತ್ರಿಯೆಲ್ಲ ದೇವರನ್ನು, ಶಿವಪಾರ್ವತಿಯರನ್ನು, ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದಾಗ ಪರಮೇಶ್ವರ ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷನಾಗ್ತಾನೆ. ಅಮ್ಮ ಏನು ನಿನ್ನ ಪ್ರಾರ್ಥನೆ ಅಂತ ಹೇಳಿದಾಗ ಆವತ್ತಿನ ದಿವಸ ವಿಶೇಷವಾಗಿ ಅಮಾವಾಸ್ಯೆ ಆಗಿರ್ತಕ್ಕಂಥ ದಿನವಾಗುತ್ತೆ. ಹಾಗಿದ್ದಾಗ ಆ ಶಿವಪಾರ್ವತಿಯರು ಭೂಲೋಕಕ್ಕೆ ಬಂದಂಥ ದಿನವನ್ನು ವಿಶೇಷವಾಗಿ ಅಮಾವಾಸ್ಯೆ, ಒಂದು ಆಷಾಢ ಮಾಸದ ಅಮಾವಾಸ್ಯೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಅಮಾಭೀಮೇಶ್ವರ ವ್ರತ ಅಂತ ಕರೀತಾರೆ. ಅವ್ರು ಹೇಳ್ತಾರೆ, ಅಮ್ಮ ನೀನು ಈ ರೀತಿಯಾದ ವ್ರತವನ್ನು ಮಾಡು ಅಂತ ಹೇಳಿದಾಗ ಅಲ್ಲೇನಿದೆ, ವಸ್ತುಗಳೇನೂ ಇಲ್ಲ, ಅಲ್ಲೇ ಮಣ್ಣಲ್ಲಿ ಶಿವಲಿಂಗವನ್ನು ಮಾಡಿ ಒಂದು ಏನಂದರೆ ಆಲದ ಮರ ಇರುತ್ತೆ, ಆಲದ ಮರದ ಹತ್ರ ತಂದು ಎಲೆಗಳನ್ನು ಇಟ್ಟು ಅದೇ ಏನೆಲ್ಲ ಪ್ರಾಕೃತಿಕಮಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾಳೆ. ರಾತ್ರಿಯೆಲ್ಲ ಧ್ಯಾನವನ್ನು ಮಾಡಿದಾಗ ಮಾರನೇ ಸಮಯದಲ್ಲಿ ವಿಶೇಷವಾಗಿ ತನ್ನ ಗಂಡ ಮೃತನಾದಂಥ ಚಿತ್ತದ ಮೇಲಿದ್ದಂಥ ಗಂಡ ಎಲ್ಲ ಒಂದು ಏನೋ ಅಸನ್ಮುಖನಾಗಿ ಎದ್ದು ಬರ್ತಾನೆ. ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಆಗ ಈ ಒಂದು ಶಕ್ತಿ ಹೇಗೆ ಬಂತು ಅಂತಕ್ಕಂಥದ್ದನ್ನು ರಾಜನ ಗಮನಿಸ್ತಾನೆ. ಆಗ ರಾತ್ರಿ ನಡೆದಂಥ ವೃತ್ತಾಂತವೆಲ್ಲವನ್ನು ಕೂಡ ಆ ವಜ್ರಬಾಹು ಅಂತಕ್ಕಂಥ ರಾಜನಿಗೆ ತಿಳಿಸಿದಾಗ ವಿಶೇಷ ಏನಪ್ಪ ಅಂದರೆ ಈ ಜಯಶೀಲ ಅಂತಕ್ಕಂಥ ಏನು ನಾವು ರಾಜಕುಮಾರನಿರ್ತಾನೋ ಅವನು ಬದುಕಿ ಬಂದ ವೃತ್ತಾಂತವನ್ನು ತಿಳಿಸಿದಾಗ ವಜ್ರಬಾಹು ಸಂತೋಷವನ್ನು ಪಟ್ಟು ಆವತ್ತಿನ ದಿವಸ ಆ ರಾಜನ ಆಜ್ಞೆಯನ್ನು ಮಾಡ್ತಕ್ಕಂಥವನಾಗ್ತಾನೆ. ನನ್ನ ಸೊಸೆ ಬಂದ ದಶೆಯಿಂದ ಮೃತನಾದ ನನ್ನ ಮಗನೇ ಬದುಕಿ ಬಂದಿದ್ದಾನೆ, ಇನ್ನು ಈ ವ್ರತದ ಮಹತ್ವ ಎಷ್ಟಿರುತ್ತೆ ಅಂತೇಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವತ್ತಿನ ದಿವಸ ಆ ರಾತ್ರಿಯೆಲ್ಲ ಕೂಡ ಮಣ್ಣಿನಲ್ಲಿ ದೀಪವನ್ನು ಹಚ್ಚಿಟ್ಲಲ್ಲ ಆ ಹೆಣ್ಣು ಮಗಳು, ಅದಕ್ಕೆ ಜ್ಯೋತಿ ಅಂತಕ್ಕಂಥ, ಅದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಬಂತು. ಅಂದರೆ ರಾತ್ರಿಯೆಲ್ಲ ಜ್ಯೋತಿಯ ಮುಖಾಂತರವಾಗಿ ಪಾರ್ವತಿ ಪರಮೇಶ್ವರನ ಆರಾಧನೆ ಮಾಡಿದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ. ಅದನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ, ಅಂದರೆ ಅಮಾವಾಸ್ಯೆ, ವಿಶೇಷವಾಗಿ ಆಷಾಢ ಮಾಸ ಆದುದರಿಂದ ಇವತ್ತಿನ ದಿವಸ ನೀವು ಮಾಡುವಂಥ ಹೆಣ್ಣು ಮಕ್ಕಳು ಈಗ ಮದುವೆ ಆಗ್ತಾ ಇಲ್ಲ, ಮದುವೆ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು
ಅದರ ದೋಷ ಪರಿಹಾರ ನಿಮಿತ್ತವಾಗಿ ಮಾಡ್ತಕ್ಕಂಥದ್ದು ಜ್ಯೋತಿರ್ಭೀಮೇಶ್ವರ ವ್ರತ. ಮದುವೆ ಆದಂಥವರು ಮನೆಗೆ ಏನು ಬೇಕು, ಗೃಹಿಣಿ ಆದಂಥವಳು ಏನನ್ನು ವಹಿಸ್ತಾಳೆ, ಸುಖ ಶಾಂತಿ ಸಮೃದ್ಧಿಯನ್ನು ಬಯಸ್ತಾಳೆ. ಸುಮಂಗಲಿಯಾಗಿ ನಾವು ಯಾರಿಗಾದ್ರೂ ಈಗ ಹೆಣ್ಮಕ್ಳಿಗೆ ಆಶೀರ್ವಾದನ ಮಾಡಿ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ತೀವಿ. ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಸೌಭಾಗ್ಯವತಿ ಭವ ಅಂತ ಕರಿತೀವಿ. ಅಂದರೆ ಸೌಭಾಗ್ಯಾದಿಗಳನ್ನು ಹುಟ್ಕೊಂಡು, ಯಾಕೆಂದರೆ ಹೆಣ್ಣು ಅಂತಕ್ಕಂಥವಳು ಹುಟ್ಟಿದಾಗನಿಂದ ಸೌಭಾಗ್ಯವತಿ ಆಗಿರ್ತಾಳೆ. ಅದಾದ ನಂತರದಲ್ಲಿ ಸುಮಂಗಲಿ ಆಗ್ತಕ್ಕಂಥವಳು. ಸೌಭಾಗ್ಯ ಅಂದರೆ ಅವಳು ಹುಟ್ಟಿದಾಗ ಅವಳಿಗೆ ಅರ್ಶಿನ ಕುಂಕುಮ ಎಲ್ಲ ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಮದುವೆ ಆದ ನಂತರದಲ್ಲಿ ಇನ್ನೊಂದಷ್ಟು ಅವ್ರಿಗೆ ಆಡಾಗ್ತಕ್ಕಂಥದ್ದು, ಆವಾಗ ಅವಳು ಸುಮಂಗಲಿ ಆಗ್ತಕ್ಕಂಥವಳು ಆಗ್ತಾಳೆ. ಹಾಗಾಗಿ ಈ ವ್ರತವನ್ನು ಮಾಡುವ ವಿಧಾನವೇನು ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸರಿ ಗುರೂಜಿ, ಪ್ರತಿಯೊಂದು ವ್ರತ ಆಗಿರ್ಬೋದು, ಯಾವುದೇ ಆದಂತಹ ಪದ್ಧತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮುನ್ನ ಅದರ ಒಂದು ಅರ್ಥ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಹೇರಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಗ್ರಿಬೊಮ್ಮನೆಂದರೆ. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಅಗ್ರಿಬೊಮ್ಮನೆಂದರೆ ಈರಣ್ಣ ಅಂತ. ನಮ್ಮ ಹೆಣ್ಮಕ್ಳು ಸಾವಿತ್ರಿ ಅಂತ. ಊರು ಬಂದೇ ಅಲ್ಲ, ತವ್ರ ಮನೆ ಹೋಗಕ್ಕೆ ಅದು ಇಷ್ಟ ಆಗುತ್ತೆ. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 24. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮದೇವ ಸರ್. ಹೇಳಿ, ನಿಮ್ಮ ಪ್ರಶ್ನೆ ಏನು? ತಾಯಿ ಒಳ್ಳೇದು ಮಾಡಲಿ. ನನ್ನ ತವ್ರ ಮನೆ ಬಂದೇ ಅಲ್ಲ, ಸಾವಿತ್ರಿ ಅಂತ. ಹೆಂಡತಿ ತವ್ರ ಮನೆಗೆ ಹೋಗಿದ್ದಾರೆ. 18 ವರ್ಷ ಅಷ್ಟೊಳಗೆ ಬಂದೇ ಅಲ್ಲ. ತವ್ರ ಮನೆಯಲ್ಲೇ ಇದ್ದಾರಾ? ಏನು ಅವ್ರ ಹೆಸರು? ಸಾವಿತ್ರಿ. ಸಾವಿತ್ರಿ. 18 ವರ್ಷ ಆಯ್ತಾ? 18 ವರ್ಷ ಆಗಿ ಬಂತ್ರಿ. 2008 ಹೋಗ್ಯಾರ. 2008ರಲ್ಲಿ ಹೋಗಿರೋದು. ನಿಮ್ಮ ಹೆಸರು ಏನಂದ್ರಿ? ಈರಣ್ಣ. ಎಲ್ಲಿಂದ? ಅರ್ಗೆಬೊಮ್ಮನಹಳ್ಳಿಯಿಂದ ಮಾತನಾಡ್ತಾ ಇರೋದಾ? ಅಗ್ರಿಬೊಮ್ಮನೆ. ಒಂದು ಕೆಲಸ ಮಾಡಿ, ಏಕೆಂದರೆ ಇದು ನೀವು ನಮ್ಮನ್ನ ವೈಯಕ್ತಿಕವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಇದು ಸ್ವಲ್ಪ ಸೂಕ್ಷ್ಮ ವಿಚಾರ ಇದೆ, ಪ್ರಯತ್ನ ಪಡೋಣ. ಒಂದು ಪ್ರಶ್ನೆ ಇಟ್ಟು ನಾನು ನೋಡ್ತೀನಿ, ಆಮೇಲೆ ನಿಮ್ಗೆ ಆ ವಿಷಯವನ್ನು ತಿಳಿಸ್ತೀನಿ. ನೀವು ನಮಗೆ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗೌರಿ ಶಂಕರ್ ಅಂತ ಹೇಳಿ ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಆಚರಣೆ ಪೌರಾಣಿಕದ ಹಿನ್ನೆಲೆ ಏನು ಅಂತ ಹೇಳಿ. ಪತಿ ಸಂಜೀವನಿ ವ್ರತ ಅನ್ನೋದಾಗಿಯೂ ಕೂಡ ಉಲ್ಲೇಖ ಮಾಡ್ತಾರೆ. ಇದು ಯಾವ ಕಾರಣದಿಂದ ಗುರುಗಳೇ? ಅದೇ ನಾನು ಇವಾಗ, ಯಾಕೆಂದರೆ ಆ ಜಯಶೀಲ ಅಂತಕ್ಕಂಥ ರಾಜಕುಮಾರನು ಮೃತನಾದಂಥವನು ಕೂಡ ಉಳಿಸ್ಕೊಂಡಂಥವಳು ಯಾರು? ಆ ಹೆಣ್ಣು ಮಗಳು. ಆಕೆಯ ಧ್ಯೇಯ ಮತ್ತು ಆಕೆಯ ಉದ್ದೇಶ ಒಂದು ಸನ್ಮಂಗಳಪ್ರದವಾಗಿದ್ದರಿಂದ ಪಾರ್ವತಿ ಪರಮೇಶ್ವರರು ಬಂದು ಸಾಕ್ಷಾತ್ ಈ ವ್ರತವನ್ನು ಮಾಡಮ್ಮ ಅಂತೇಳಿ ಅವರೇ ಅನುಗ್ರಹಿತರಾಗಿ. ಯಾಕೆಂದರೆ ನೋಡಿ, ಇನ್ನೊಂದು ನಾವು ಇದರಲ್ಲಿ ಲಾಜಿಕನ್ನು ತಿಳ್ಕೊಳ್ಬೋದು. ಶಿವಪಾರ್ವತಿಯರ ಪ್ರತ್ಯಕ್ಷರಾದ ನಂತರದಲ್ಲಿ ಹೇಗೆ ಅವರೇ ಆ ತಕ್ಷಣಕ್ಕೆ ಅವರು ಅದನ್ನು ನಿವೃತ್ತಿ ಮಾಡ್ಬೋದಾಗಿತ್ತಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ. ಆದರೆ ಶಿವಪಾರ್ವತಿಯರೇ, ಯಾಕೆಂದರೆ ತನ್ನ ಕರ್ಮ ಇತ್ತು, ಆಕೆಗೆ ಸೌಭಾಗ್ಯವತಿ ಆಗುವಂಥ ಯೋಗವಿತ್ತು. ಯಾರಿಗೆ? ಆ ಹೆಣ್ಣು ಮಗಳಿಗೆ. ಆದರೆ ಆ ಜಯಶೀಲಾಂಬ ಎಂಬುವಂಥ ಒಂದು ವರನಿಗೆ ಅವನಿಗೆ ಮೃತ್ಯು ಯೋಗ ಇತ್ತು. ಅವನು ಆಲ್ರೆಡಿ ಮೃತ್ಯು ಆಗ್ಬಿಟ್ಟಿದ್ದ, ಅಂದರೆ ಸತ್ತು ಹೋಗಿದ್ದಾನೆ ಅಂತ. ಆ ಕರ್ಮವನ್ನು ನಿವೃತ್ತಿ ಮಾಡುವ ಸಲುವಾಗಿ, ಅಮ್ಮನವರನ್ನು ಪ್ರಾರ್ಥನೆ ಮಾಡುವ ಸಲುವಾಗಿ ಈ ಹೆಣ್ಣು ಮಗಳಿಗೆ ಸೌಭಾಗ್ಯ ಯೋಗ ಇದ್ದದ್ರಿಂದ ನೋಡಿ, ಜಾತಕದಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದು ಇದು ಸೂಕ್ಷ್ಮ ವಿಚಾರ ಕೂಡ ಆಗಿರುತ್ತೆ. ಯಾಕೆ ಜಾತಕಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಹೆಣ್ಣಿನ ಅಥವಾ ಗಂಡಿನ ಆಯಸ್ಸಿನ ಪ್ರಮಾಣವನ್ನು ಕೂಡ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ಸುದೀರ್ಘವಾಗಿ ಇರುವಂಥದ್ದನ್ನು ನೋಡೇ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಹೆಣ್ಣು ಮಗಳ ಜಾತಕದಲ್ಲಿ ಇದ್ದಂತಹ ಅನುಗ್ರಹಿತವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರ ಆದಂಥ ದಿನ ಆದದ್ದರಿಂದ ಇದನ್ನು ಮೃತ ಸಂಜೀವಿನಿ ವ್ರತ ಅಂತ ಕೂಡ ಕರಿತೀವಿ. ಅಂದರೆ ಮೃತವನ್ನು ಹೊಂದಿದ್ದವನು ಕೂಡ ಬದುಕಿ ಬಂದವನು ಅಂತೇಳಿ ಆ ಕಾರಣಕ್ಕಾಗಿ ಪತಿ ಸಂಜೀವಿನಿ ವ್ರತ ಅಂತೇಳಿ ಇದನ್ನು ಕರೀತಕ್ಕಂಥವ್ರಾಗಿದೆ. ಓಕೆ ಗುರುಜಿ, ಈ ಕುರಿತು ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ಜಯಲಕ್ಷ್ಮಿ ಮೇಡಮ್. ಓಕೆ, ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಮೇಡಮ್. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಅಮ್ಮ, ಏನು ಪ್ರಶ್ನೆ ನಿಮ್ಮದು? ತಾಯಿ ಒಳ್ಳೇದು ಮಾಡಲಿ. ನಮ್ಮ ಮಗಳದ್ದು ಒಂಚೂರು ಮದುವೆ ಮತ್ತೆ ಅವ್ಳ ಕೆಲಸದ್ದೇ ಐತಿಲ್ಲ ಗುರುಗಳೇ. ಎಷ್ಟು ವಯಸ್ಸೀಗ? ಏನು ಮಾಡ್ಕೊಂಡಿದ್ದಾರೆ? ಏನು ಓದ್ಕೊಂಡಿದ್ದಾರೆ? 27 ವರ್ಷ. ಮತ್ತೆ ಅವಳು MCA ಮಾಡಿದಾಳೆ ಗುರುಗಳೇ. ಏನು ಹೆಸರು? ವೇದಾಶ್ರೀ. ಅಮ್ಮ? ವೇದಾಶ್ರೀ. ವೇದಾಶ್ರೀ. ಮೃಗಶಿರ ನಕ್ಷತ್ರನಾ? ಮೃಗಶಿರ ನಕ್ಷತ್ರ 2ನೇ ಪಾದ. ಇದಕ್ಕಿಂತ ಮುಂಚೆ ಯಾವುದಾದ್ರೂ ಸೆಟ್ ಆಗಿತ್ತಾ? ಇಲ್ಲ ಗುರುಗಳು. ಯಾವುದು ಮದುವೆನೇ ಪ್ರಸ್ತಾವನೆನೇ ಬರಲಿಲ್ವಾ?
ಬಂದಿತ್ತು ಗುರುಗಳೇ, ಎಷ್ಟೊಂದು ಬಂದಿತ್ತು ಗುರುಗಳೇ, ಅವಳು ಒಪ್ತಿಲ್ಲ. ನಿಮ್ಮ ಮಗಳು ಒಪ್ತಿಲ್ವಾ? ಇವಳು ಆಗಲ್ಲ ಅಂತ ಒಂದ್ ಸ್ವಲ್ಪ ಇದು ಮಾಡ್ತಾವೆ. ನೀವೊಂದ್ಸಲಿ ನಮ್ಮನ್ನು ನೀವು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿಮ್ಮ, ಯಾಕೆಂದರೆ ಸಂಪರ್ಕಿಸಿ. ಯಾಕೆಂದರೆ ಜಾತಕದಲ್ಲಿ ಏನೋ ದೋಷ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನೋ ವೈಯಕ್ತಿಕ ಅಭಿಪ್ರಾಯಗಳಿರ್ತಕ್ಕಂಥದ್ದು ಇರುತ್ತೆ. ಮಕ್ಕಳ ಅಭಿಪ್ರಾಯಗಳನ್ನು ಗೌರವಿಸಬೇಕಾದದ್ದು ನಮ್ಮ ಧರ್ಮ. ಆದರೂ ನೀನೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಾನು ಸೂಕ್ತ ಪರಿಹಾರ ಕೊಡ್ತೀನಿ ತಾಯಿ. ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಗರಾಜು ಅಂತ, ಬೈಸಂದ್ರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 8. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾವು ವ್ಯವಸಾಯ ಗುರುಗಳೇ. ಏನು ಮೊಮ್ಮಗಂದ? ಮೊಮ್ಮಗಂದು ಕೇಳಬೇಕು ಗುರು. ಎಷ್ಟು ವಯಸ್ಸು? ಅದು 9/5/2021 ಬೆಳಗಿನ ಜಾವ 4 ಗಂಟೆ 10 ನಿಮಿಷ. ಏನು ಆರೋಗ್ಯಕ್ಕೆ ಏನು ಸಮಸ್ಯೆ ಇದೆಯಾ? ಇಲ್ಲಿ ಬರ್ತಾನ ಇಲ್ವಾ ಅಂತ ಇದು ಮಾಡಕ್ಕ, ಅವ್ರ ಅಪ್ಪಾಜಿ ನೋಡಕ್ಕೂ ಬರ್ಬೇಕು, ಕಡೆ ನೋಡ್ತಾನ ಹೆಂಗೆ ಅಂತ. ಏನು ಹೆಸರಿಟ್ಟಿದ್ದೀರಾ? ಯಾರು ಇಲ್ಲ, ಅವನು ಒಬ್ಬನೇ ಬಿಟ್ರಿ. ಏನು ಹೆಸರಿಟ್ಟಿದ್ದೀರಾ? ಚರಣ್ ಗೌಡ. ಏನು ತೊಂದರೆ ಇಲ್ಲ, ಬರ್ತಾನೆ, ಧೈರ್ಯವಾಗಿರಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಓಕೆ, ಒಳ್ಳೇದಾಗುತ್ತಾ? ಬಂದೇ ಬರ್ತಾನೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಅಮಭೀಮೇಶ್ವರ ವ್ರತದ ಪೂಜಾ ವಿಧಾನಗಳು ಹೇಗೂ, ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ? ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ವಿಶೇಷತೆ ಏನಪ್ಪ ಅಂದರೆ, ಗೌರಿ ಶಂಕರರನ್ನು ಉಮಾಮಹೇಶ್ವರಾಭ್ಯಾಂ ನಮಃ ಅಂದರೆ ಅವರಿಬ್ಬರು ಬೇರೆ ಅಲ್ಲ ಅಂತಕ್ಕಂಥದ್ದು. ಗಂಡ ಹೆಂಡತಿ ಅಂತಕ್ಕಂಥದ್ದು ಸಂಬಂಧ 2 ದೇಹಗಳು ಏಕ ಮನಸ್ಸು ಅಂತಕ್ಕಂಥದ್ದು ಇರುತ್ತೆ, ಒಂದೇ ಭಾವನೆ ಇರತಕ್ಕಂಥದ್ದು ಇರುತ್ತೆ. ಇವತ್ತು ಅಮ್ಮನವರನ್ನು, ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ, ನಾವು ಇಷ್ಟು ದಿವಸ ಚಿತ್ರಪಟ ಇಟ್ಟು ಅದು ಇಟ್ಟೆಲ್ಲ, ಯಾಕಂದರೆ ಕಲಶ ಇಟ್ಟೆಲ್ಲ ಪೂಜೆ ಮಾಡ್ತೀವಿ. ಆದರೆ ಇವತ್ತಿನ ದಿವಸ ವಿಶೇಷವಾಗಿ ಜ್ಯೋತಿಗಳನ್ನು, 2 ಜ್ಯೋತಿಗಳನ್ನು ಇಟ್ಟು ಶಿವಪಾರ್ವತಿಯರನ್ನು ಜ್ಯೋತಿ ರೂಪದಲ್ಲಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡ್ತಕ್ಕಂಥದ್ದು. ಅದು ಪಂಚೋಪಚಾರ ಪೂಜೆ ಇರ್ಬೋದು, ಶಕ್ತಿಯೋಪಚಾರ ಇರ್ಬೋದು, ಅಥವಾ ಷೋಡಶೋಪಚಾರ ಇರ್ಬೋದು. ಈ 3 ರೀತಿಯಲ್ಲಿ ಶಕ್ತಿ ಉಪಚಾರಕ್ಕನುಸಾರವಾಗಿ ಮಾಡಬಹುದು, ಅವ್ರಿಗೆ ಹೇಗೆ ಬರುತ್ತೋ ಹಾಗೆ. ಅಥವಾ ಪಂಚೋಪಚಾರ, ಪೃಥ್ವಿ ಅಂದರೆ ಈ ಪಂಚಭೂತಗಳಿಗೆ ವಿಲೀನವಾಗಿರ್ತಕ್ಕಂಥ ಪಂಚೋಪಚಾರ ಪೂಜಾ, ನಂತರ ಷೋಡಶೋಪಚಾರ ಪೂಜಾ. ಇದು ವಿಶೇಷವಾಗಿ ಪೂಜಾ ವಿಧಾನದಲ್ಲಿರ್ತಕ್ಕಂಥ ಒಂದು ಉಪಚಾರ ಪೂಜೆಗಳು. ಏನಪ್ಪ, ಇವತ್ತಿನ ದಿವಸ ಜಾಸ್ಮಿನ್, ನಾವು ಇವಾಗ ಏನಂದರೆ ಹೂವು ಜಾಸ್ಮಿನ್ ಬರುತ್ತೆ, ಮಲ್ಲಿಗೆ ಹೂವು ಬರುತ್ತೆ, ಅದರಲ್ಲೂ ಕೂಡ ಪಾರಿಜಾತ ಹೂವು ಇದೆ ಅಲ್ವಾ. ಈ ಪಾರಿಜಾತ ಹೂವನ್ನು ವಿಶೇಷವಾಗಿ ಇವತ್ತಿನ ದಿವಸ ಬಂದು ಶಿವಗೌರಿಯರ ಅರ್ಚನೆ ಮಾಡಿ, ಅಂದರೆ ಆ ಹೂವಿನಿಂದ ದೀಪಕ್ಕೆ ಅರ್ಚನೆ ಮಾಡೋದ್ರಿಂದ ಸುಖ, ಶಾಂತಿ, ಸಮೃದ್ಧಿ, ವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಒಂದು ಶಾಸ್ತ್ರಲಿಖ್ಯವಾದಂಥ ಒಂದು ವಾಕ್ಯ. ಆನಂತರದಲ್ಲಿ ಜೇನುತುಪ್ಪವನ್ನು ನೈವೇದ್ಯವನ್ನು ಮಾಡಿ ಗಂಡ ಹೆಂಡತಿಯರಿಬ್ಬರು ಕೂಡ ಅದನ್ನು ಸಮಭಾಗದಲ್ಲಿ ಸ್ವೀಕಾರವನ್ನು ಮಾಡತಕ್ಕಂಥ ಒಂದು ಪದ್ಧತಿ ಇವತ್ತಿನ ದಿವಸ. ಇನ್ನೇನಪ್ಪ ಅಂದರೆ, ಕಪ್ಪು ಹಿರುವೆಗಳಿಗೆ ಇವತ್ತಿನ ದಿವಸ ಜೇನುತುಪ್ಪ, ತುಪ್ಪ ಮತ್ತು ಒಂದು ಸಕ್ಕರೆಯನ್ನು ಮಿಶ್ರಣವನ್ನು ಮಾಡಿ ತ್ರಿಮಧುರವನ್ನು ದೇವರಿಗೆ ನೈವೇದ್ಯವನ್ನು ಇಟ್ಟು, ಕಪ್ಪು ಇರುವೆಗಳಿಗೆ ಅಥವಾ ನಾವೆಲ್ಲಾದರೂ ಗಣಗಳು ಅಂತ ಕರಿತೀವಿ, ಆ ಒಂದು ಅರಳಿ ಮರದ ಕೆಳಗಡೆ ನಾವು ಗೊದ್ದ ಅಂತ ಏನು ಕರಿತೀವೋ, ಕಪ್ಪು ಗೊದ್ದಗಳು ಅಂತ ಕರಿತೀವಿ, ಅದಕ್ಕೆ ನೀವು ಇವತ್ತಿನ ದಿವಸ ಆಹಾರವನ್ನು ಕೊಡೋದ್ರಿಂದ ಖಂಡಿತ ನಿಮ್ಮ ಪ್ರಾಕೃತಿಕಮಯವಾಗಿ ಬಂದಂಥ ಆಪದಾದಿಗಳು, ದುರಿತದೋಷಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಏನಂದರೆ, ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯ ಸಕಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರ ವಿನಾಶನಂ ಅಂತೇಳಿ ವಿಶೇಷವಾಗಿ ಅಮ್ಮನವರನ್ನು ನೀವು ಪ್ರಾರ್ಥನೆ ಮಾಡಿ, ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ 16 ರೀತಿಯಾದಂಥ ಅಲಂಕಾರಿಕ ವಸ್ತುಗಳನ್ನು, ಸುಮಂಗಲಿಯರನ್ನು ಕರೆದು ಅವರಿಗೆ ಪಾದ ತೊಳೆದು ಅವ್ರ ಪೂಜೆಗಳನ್ನು ಮಾಡಿ ಅವರನ್ನು ಸತ್ಕರಿಸೋದ್ರಿಂದ ಅಲಂಕಾರಿಕ ವಸ್ತುಗಳು ಯಾವುದಾದ್ರೂ ಆಗಿರ್ಬೋದು 16 ವಸ್ತುಗಳನ್ನು 16 ಹೆಣ್ಮಕ್ಳಿಗೆ ದಾನ ಮಾಡ್ತಕ್ಕಂಥದ್ದು. ಅದು ಮದುವೆ ಆಗಿಲ್ಲ ಅಂಥವರು ಕೂಡ ಈಗ ಸಿಹಿಯನ್ನು, ಬಳೆಯನ್ನು, ಕುಂಕುಮವನ್ನು, ಅರಿಶಿಣವನ್ನು, ಈ ರೀತಿಯಾಗಿ ಆ ಒಂದು 16 ರೀತಿಯಾದಂಥ ಅಲಂಕಾರಿಕ ವಸ್ತುಗಳು, ಈಗೆಲ್ಲ ಹೆಣ್ಮಕ್ಳೆಲ್ಲ ಅಲಂಕಾರ ಮಾಡ್ಕೊಳ್ತಕ್ಕಂಥ ಗಾಜಲ್ಸು, ಅದು ಇದೆಲ್ಲ ಎಲ್ಲವನ್ನು ಕೂಡ ಇವತ್ತಿನ ದಿವಸ ದಾನ ಮಾಡೋದ್ರಿಂದ ಸೌಭಾಗ್ಯವತಿಯಾಗಿ ಸುಮಂಗಲವತಿ ಆಗ್ತಕ್ಕಂಥ ಅನುಗ್ರಹವನ್ನು ಆ ಜಗದಂಬೆ ಆಗಿರ್ತಕ್ಕಂಥ ಪಾರ್ವತಿ ದೇವಿ ಅನುಗ್ರಹವನ್ನು ಮಾಡ್ತಕ್ಕಂಥವಳಾಗ್ತಾಳೆ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಏನೋ ಇವತ್ತೊಂದು ದಿವಸ ಮಾತ್ರ ಗಂಡನ ಪಾದವನ್ನು ತೊಳೆದು ಅವನ ವರ್ಷ ಪೂರ್ತಿ ಅವನನ್ನು ಗೋಳು ಇಕ್ಕೊಳ್ಳೋದಲ್ಲ, ಸರ್ವತಾ ನಿರಂತರವಾಗಿ. ಯಾಕೆಂದರೆ ಜಗಳ ಇಲ್ಲದೆ ಇದ್ದರೆ ಸಂಸಾರ ಇಲ್ಲ, ಜಗಳ ಆಡಬೇಕು. ಪ್ರತಿಯೊಬ್ಬರು ಕೂಡ ಆ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಸಣ್ಣ ಪುಟ್ಟದಾದಂಥ
ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಜಗಳ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿರುತ್ತೆ. ಯಾಕಂದರೆ ಸಂಸಾರಕ್ಕೋಸ್ಕರವಾಗಿ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪತಿಯನ್ನು ಗೌರವಿಸುವಂಥ ಒಂದು ಮನಸ್ಥಿತಿಯನ್ನು ನಿರಂತರವಾಗಿ ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಕುಟುಂಬ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಅಷ್ಟೇ ಪ್ರಾಮುಖ್ಯತೆ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಕೂಡ, ಆ ಒಂದು ಯಜಮಾನನೂ ಕೂಡ ಹೆಂಡತಿಯನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಅವನ ಮೂಲ ಧ್ಯೇಯವಾಗಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಯಾಕೆ ವ್ರತಗಳನ್ನು ನಮ್ಮ ಪೂರ್ವಜರು ಯಾಕೆ ಇಟ್ಟಿದ್ದಾರೆ ಅಂದರೆ, ಒಂದಷ್ಟು ಅಕೇಶನ್ಸ್ ಅಂತೇಳಿ ನಾವು ಇಡ್ತೀವಿ. ಈಗ ಒಂದು ಮನೆಯಲ್ಲೂ ಶುಭ ಸಮಾರಂಭ ನಡೀತಾ ಇದ್ದರೆ ಎಲ್ಲ ನೆಂಟರಿಷ್ಟರನ್ನು ಹೇಗೆ ಕರಿತೀವೋ, ಇದು ನಿರಂತರವಾಗಿ ಗಂಡ ಹೆಂಡತಿಯರು ಇಬ್ಬರೂ ಕೂಡ ಪೂಜನೀಯವಾಗಿರ್ತಕ್ಕಂಥ, ಪ್ರತಿನಿತ್ಯವೂ ಕೂಡ ಪತಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡದಂಥ ಯಾವ ಹೆಣ್ಣುಮಗಳಿದ್ದಾಳೋ ಅವಳ ಜೀವನದಲ್ಲಿ ಎಲ್ಲ ಸುಖವನ್ನು ಕೂಡ ಪಡಿತಾಳೆ ಅಂತಕ್ಕಂಥದ್ದು ಇದೆ. ಯಾಕಂದರೆ ಅವಳಿಗೆ ಎಷ್ಟೇ ದುಃಖದ ದುಮಾನಾದಿಗಳು ಬಂದರೂ ಕೂಡ ಪತಿಯ ರಕ್ಷಣೆ ಇರುತ್ತೆ. ಹಾಗೆ ಗಂಡು ತನ್ನ ಮನೆಯ ಒಡತಿಯನ್ನು ಗೌರವಿಸೋದ್ರಿಂದ ಅವನು ಎಷ್ಟೇ ಬಾಹ್ಯ ಪ್ರಪಂಚದಲ್ಲಿ, ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ದುಃಖ ದುಮಾನಾದಿಗಳಿದ್ದರೂ ಕೂಡ ಮನೆಗೆ ಬಂದಾಗ ಶಾಂತಿ ಸಮೃದ್ಧಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಇದರ ಉದ್ದೇಶ ಏನಪ್ಪ ಅಂದರೆ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಮಾವಾಸ್ಯೆ ದಿವಸ ನೀವು ಮಾಡುವ ಉದ್ದೇಶನ ನೀವು ತಿಳ್ಕೊಳ್ತೀರಾ, ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಬರ್ತಿದೆ, ಮೀಡಿಯಾದಲ್ಲಿ ಬರ್ತಿದೆ ಅಂತಕ್ಕಂಥದ್ದಲ್ಲ. ಮನಪೂರ್ವಕವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ತನ್ಮಯತೆಯಿಂದ ನೀವು ಮಾಡ್ತಕ್ಕಂಥ ಪೂಜೆ ಖಂಡಿತ ಆ ಒಂದು ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವುದೇ ಕರ್ಮಕ್ರಿಯಾದಿಗಳನ್ನು ಮಾಡಬೇಕಾದರೂ ಕೂಡ ದೇವತಾ ಉಪಾಸನೆಗಳಲ್ಲಿ ಎಸ್ಪೆಷಲಿ ನೀವು ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೂಲ ಕರ್ತವ್ಯ ಆಗಿರಬೇಕು. ಆದರೆ ಇವತ್ತಿನ ದಿವಸ ಗಂಡ ಹೆಂಡತಿಯರಿಬ್ಬರು ಕೂಡ ಒಡನಾಟದಲ್ಲಿ ಇರಲಿ, ಇವರಿಬ್ಬರ ಒಂದು ಗೌಪ್ಯ ಸಂಬಂಧ ಏನಿದೆಯೋ ಅದು ಅತ್ಯಂತ ಪರಮಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಈ ಸಂಬಂಧದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಅಡೆತಡೆಗಳು ಬಾರದಿರಲಿ ಅಂತಕ್ಕಂಥ ಸದುದ್ದೇಶದಿಂದ ಈ ವ್ರತವನ್ನು ವರ್ಷಕ್ಕೊಮ್ಮೆ ಭೀಮನ ವ್ರತವನ್ನು, ಭೀಮ ಅಂದರೆ ಯಾಕಂದರೆ ದ್ರೌಪದಿಗೆ ಅತ್ಯಂತ ರಕ್ಷಣಾಕಾರಕನಾಗಿದ್ದಂಥವನು. ಎಲ್ಲ ಕಾಲದಲ್ಲೂ ಕೂಡ ದ್ರೌಪದಿಗೆ ಏನಾದರೂ ಕೂಡ ಮಾನಸಿಕ ಒತ್ತಡ ಬಂದಾಗ ತಕ್ಷಣ ಕರಿತಾ ಇದ್ದಿದ್ದು ಭೀಮನನ್ನು ಕರಿತಿದ್ದಂತೆ. ಯಾಕಂದರೆ ಭೀಮ ಅಂದರೆ ನಿರಂತರವಾಗಿ ರಕ್ಷಾಕಾರಕನು ಅಂತಕ್ಕಂಥವನು. ಹೆಣ್ಣಿಗೆ ನೋಡಿ, ಒಂದು ಗಂಡಿನ ಹಿಂದೆ ಹೆಣ್ಣಿದ್ರೆ ಆ ಗಂಡು ಎಷ್ಟು ಸಕ್ಸಸ್ ಆಗ್ತಾನೋ, ಹಾಗೆ ಗಂಡಿನ ಒಂದು ಅಭಾವ ಇದ್ದಾಗ ಹೆಣ್ಣು ಎಷ್ಟೇ ಇದ್ರೂ ಕೂಡ ಒಬ್ಬಂಟಿಗಳಾಗಿದ್ದಾಗ ಅವಳು ಎಷ್ಟೇ ಜಗತ್ತಿನಲ್ಲಿ ಅವಳು ಫೈಟ್ ಮಾಡಿದ್ರು ಕೂಡ ಅವಳನ್ನು ನೋಡುವಂಥ ದೃಷ್ಟಿ ಬೇರೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗಂಡಿಗೆ ಹೆಣ್ಣಿನ ಪ್ರಾಮುಖ್ಯತೆ ಎಷ್ಟಿದೆಯೋ ಹೆಣ್ಣಿಗೆ ಗಂಡಿನ ಅವಶ್ಯಕತೆಯೂ ಅಷ್ಟೇ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಹೆಣ್ಣು ಗಂಡು ಅಂತಕ್ಕಂಥ ಭೇದಗಳನ್ನು ಹೊರತುಪಡಿಸಿ ವಿಶೇಷವಾಗಿ ಅವರಿಬ್ಬರು ಕೂಡ ಎರಡು ದೇಹ ಒಂದೇ ಮನಸ್ಸಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾವು ಕೊಡುವಂಥದ್ದು, ಯಾಕೆಂದರೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಬೇಕಾಗಿದೆ, ಹೇಳಬೇಕಾಗಿದೆ, ಮುಂದಿನ ಪೀಳಿಗೆ ಈ ಒಂದು ಆ ಪೀಳಿಗೆಗೆ ನಾವು ಮುಂದಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ವಿಶೇಷವಾಗಿ ಎಲ್ಲರನ್ನು ಗೌರವಿಸುವಂಥದ್ದು, ಮತ್ತು ಗಂಡನನ್ನು, ಯಾಕೆಂದರೆ ಮಕ್ಕಳ ಮುಖಾಂತರದಲ್ಲಿ ಗಂಡನನ್ನು ಅವಹೇಳನ ಮಾಡ್ತಕ್ಕಂಥದ್ದನ್ನು ಖಂಡಿತ ಮಾಡಬೇಡಿ. ಹೆಂಡತಿಯನ್ನು ನಿಂದನೆ ಮಾಡ್ತಕ್ಕಂಥದ್ದು ಕೂಡ ಮಾಡಬೇಡಿ. ಯಾಕೆಂದರೆ ಗಂಡ ಹೆಂಡತಿ ಅಂತಕ್ಕಂಥದ್ದು ಪರಮೋತ್ತಮವಾದ ಸಂಬಂಧ. ವಾಗರ್ತ ಇವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗದಪಿತರ ಮುಂದೆ ಪಾರ್ವತೀ ಪರಮೇಶ್ವರಂ ಅಂತೇಳಿ ಅನನ್ಯವಾಗಿ ಪಾರ್ವತೀ ಪರಮೇಶ್ವರ ರೂಪದಲ್ಲಿ ಬದುಕುವಂಥ ಒಂದು ವ್ಯವಸ್ಥೆ ನಮಗಿದ್ದಾಗಿ ಕೂಡ ಅದನ್ನು ವಂಚನೆ ಮಾಡಿಕೊಂಡಾಗ ನಾವು ಮೋಸವನ್ನು ಹೋಗ್ತಕ್ಕಂಥವ್ರು ಆಗ್ತೀವಿ. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಿರುವ ವೀಕ್ಷಕರೇ, ಭೀಮನ ಅಮಾವಾಸ್ಯೆ ಅಂದರೆ ಏನು, ಇದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಆಚರಣೆಯ ಹಿಂದಿನ ಪೌರಾಣಿಕ ಹಿನ್ನೆಲೆ ಏನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.